ಕಾಂಗ್ರೆಸ್ನ ಹಗ್ಗ ಜಗ್ಗಾಟದ ಮಧ್ಯೆ ಇದೀಗ ಗುಪ್ತಚರ ಮುಖ್ಯಸ್ಥರ ಬದಲಾವಣೆಯಾಗಿದೆ. ಕೈ ಹಗ್ಗ ಜಗ್ಗಾಟ ಇದರ ಮಧ್ಯೆ ಗುಪ್ತಚರ ಮುಖ್ಯಸ್ಥರ ಬದಲಾವಣೆ. ಅಧಿಕಾರ ಇನ್ನೂ ಕೂಡ ನನ್ನ ಕೈಯಲ್ಲೇ ಇದೆ ಎಂದ್ರ ಸಿಎಂ. ಈ ಮೂಲಕ ಕಠಿಣ ಸಂದೇಶ ರವಾನಿಸಿದ್ರ ಸಿದ್ದರಾಮಯ್ಯ. ಗುಪ್ತಚರ ಮುಖ್ಯಸ್ಥರ ಬದಲಾವಣೆ ಇದೀಗ ಭಾರಿ ಸಂಚಲನವನ್ನ ಮೂಡಿಸ್ತಾ ಇದೆ. ಗುಪ್ತಚರ ವಿಭಾಗದ ಐಜಿಪಿಯಾಗಿ ಲಾಭೂರಾಮ್ ನೇಮಕ. ಎಡಿಜಿಪಿ ರವಿ ಬದಲಿಗೆ ಕೇಂದ್ರ ವಲಯ ಐಜಿಪಿ ಲಾಭೂರಾಮ್. ಇತ್ತೀಚೆಗೆ ರಾಜಕೀಯ ವಲಯದಲ್ಲಿ ಇಂಟೆಲಿಜೆನ್ಸ್ ವೈಫಲ್ಯ, ಡಿಸಿಎಂ ಡಿಕೆ ಬಣದ ಚಟುವಟಿಕೆಗಳ ಬಗ್ಗೆ ಸಿಗದ ಮಾಹಿತಿ, ಡಿಕೆ ಟೀಮ್ ನಾಯಕರ ದೆಹಲಿ ಭೇಟಿ ವಿಚಾರವೂ ತಿಳಿದಿರಲಿಲ್ಲ. ಹೀಗಾಗಿ ಅಸಮಾಧಾನಗೊಂಡಿದ್ದ ಸಿಎಂ ಸಿದ್ದರಾಮಯ್ಯ. ಎಲ್ಲದಕ್ಕೂ ಗುಪ್ತಚರ ಇಲಾಖೆ ವಿಫಲ ಎಂಬ ಆರೋಪ. ಹೀಗಾಗಿ ಇದೀಗ ರಾಜ್ಯ ಗುಪ್ತಚರ ಮುಖ್ಯಸ್ಥರ ಬದಲಾವಣೆ. ನಾಯಕತ್ವ ಹಗ್ಗ ಜಗ್ಗಾಟದ ನಡುವೆ ಗುಪ್ತಚರ ಮುಖ್ಯಸ್ಥರ ಬದಲಾವಣೆ. ಇತ್ತೀಚೆಗೆ ರಾಜಕೀಯ ವಲಯದಲ್ಲಿ ಇಂಟೆಲಿಜೆನ್ಸ್ ವೈಫಲ್ಯ ಆಗಿದೆ ಅನ್ನುವಂಥದ್ದು. ಯಾವ ರೀತಿಯಾಗಿ ಡಿಸಿಎಂ ಡಿಕೆ ಬಣದ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಸಿಕ್ಕಿರಲಿಲ್ಲ ಸಿಎಂಗೆ. ಡಿಕೆ ಟೀಮ್ ನಾಯಕರ ದೆಹಲಿ ಭೇಟಿ ವಿಚಾರವೂ ಕೂಡ ತಿಳಿದಿರಲಿಲ್ಲ. ಇವೆಲ್ಲದಕ್ಕೂ ಕೂಡ ಅಸಮಾಧಾನಗೊಂಡಿದ್ರು. ಯಾಕಂದ್ರೆ ಈಗ ರಾಜಕೀಯವಾಗಿ ಏನ್ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೀತಾ ಇದೆ ಅಲ್ವಾ, ಅದರಲ್ಲಿ ಮತ್ತೊಂದು ಬಣ ಏನ್ ಮಾಡ್ತಾ ಇದೆ, ಏನಿಲ್ಲ, ಪ್ರೊಸೆಸ್ ಹೇಗಿದೆ, ಯಾವ ರೀತಿಯಾದಂಥ ಪ್ರೊಸೆಸ್ಗಳನ್ನ ಕೈಗೊಳ್ತಾ ಇದ್ದಾರೆ, ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಲ್ವಾ. ಇಲ್ಲಿ ಇಂಟೆಲಿಜೆನ್ಸ್ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ ಗುಪ್ತಚರ ಇಲಾಖೆ. ಇಲ್ಲಿ ಆಗಿಲ್ಲ ಆ ಕೆಲಸ. ಎಷ್ಟೋ ವಿಷಯಗಳು, ಎಷ್ಟೋ ವಿಚಾರಗಳು ಸಿದ್ದರಾಮಯ್ಯ ಅವರಿಗೆ ತಿಳಿದೇ ಬಂದಿಲ್ಲ. ಎಡಿಜಿಪಿ ರವಿ ಬದಲಿಗೆ ಇದೀಗ ಕೇಂದ್ರ ವಲಯ ಐಜಿಪಿ ಲಾಭೂರಾಮ್ ನೇಮಕ. ಗುಪ್ತಚರ ವಿಭಾಗದ ಐಜಿಪಿಯಾಗಿ ಲಾಭೂರಾಮ್ನನ್ನ ನೇಮಕ ಮಾಡಿದ್ದಾರೆ. ಒಂದು ಕಡೆ ನೋಡಿ, ಈಗಲೂ ಸಹಿತ ನನಗೆ ಅಧಿಕಾರ ಇದೆ, ನಾನು ಏನು ಬೇಕಾದರೂ ಬದಲಾವಣೆ ಮಾಡ್ಬೋದು, ಈ ರೀತಿಯಾಗಿ ಡಿಸಿಷನನ್ನು ಮೇನ್ ಡಿಸಿಷನನ್ನು ಏನಿರುತ್ತಲ್ಲ ಅದನ್ನೆಲ್ಲವನ್ನ ಕೂಡ ನಾನು ತೆಗೆದುಕೊಳ್ಬೋದು, ನನ್ನ ಹತ್ರ ಇನ್ನೂ ಅಧಿಕಾರ ಇದೆ ಅನ್ನುವಂಥದ್ದು ಒಂದಾದರೆ, ಮತ್ತೊಂದು ರೀತಿಯಲ್ಲಿ ಇಂಟೆಲಿಜೆನ್ಸ್ ಮಾಡಬೇಕಾದಂಥ ಕೆಲಸ, ಗುಪ್ತಚರ ಇಲಾಖೆಯಿಂದ ಏನೆಲ್ಲ ಮಾಹಿತಿ ಬರಬೇಕು, ಏನೆಲ್ಲ ಇನ್ಫಾರ್ಮೇಷನ್ ಬರಬೇಕು, ಎದುರುಗಡೆ ಇರೋರು ಏನು ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ. ಹೈಕಮಾಂಡ್ ಭೇಟಿ ಆಯಿತು ಡಿ.ಕೆ. ಶಿವಕುಮಾರ್ ಬಣದಿಂದ, ಅದ್ರ ಬಗ್ಗೆ ಎಷ್ಟೆಲ್ಲ ಇನ್ಫಾರ್ಮೇಷನ್ ಸಿಕ್ತು, ಇದೆಲ್ಲವೂ ಕೂಡ ಮುನ್ನೆಲೆಗೆ ಬರುತ್ತೆ. ಅಧಿಕಾರ ಇನ್ನೂ ನನ್ನ ಕೈಯಲ್ಲೇ ಇದೆ, ಕಠಿಣ ಸಂದೇಶ ರವಾನಿಸಿದ್ರ ಸಿದ್ದರಾಮಯ್ಯ ಅನ್ನುವಂಥದ್ದು ಒಂದು ಕಡೆ. ಆದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವದ ಗೊಂದಲದ ನಡುವೆ ರಾಜ್ಯ ಗುಪ್ತಚರ ಮುಖ್ಯಸ್ಥರ ಬದಲಾವಣೆ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಇದೀಗ ಕಾರಣವಾಗಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇನ್ನೂ ಅಧಿಕಾರದ ತಮ್ಮ ಕೈಯಲ್ಲಿ ಇದೆ ಎಂಬ ಬಲವಾದ ಸಂದೇಶ ನೀಡಲು ಈ ಕ್ರಮ ಕೈಗೊಂಡಿದ್ದಾರೆಂಬ ಮಾತುಗಳು ಒಂದು ಕಡೆ ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ಈಗಾಗಲೇ ಹೇಳಿದ ಹಾಗೆ ಇಂಟೆಲಿಜೆನ್ಸ್ ಮಾಹಿತಿಯನ್ನ ಕೊಡೋದ್ರಲ್ಲಿ ಫೇಲ್ ಆಗಿದೆ ಅನ್ನುವಂಥದ್ದು ಕೂಡ ಮತ್ತೊಂದು ಇರುತ್ತೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ರಾಜಕೀಯ ಮಾಹಿತಿಯ ಸಂಗ್ರಹದಲ್ಲಿ ಇಂಟೆಲಿಜೆನ್ಸ್ ವೈಫಲ್ಯ ಕಂಡುಬಂದ ಹಿನ್ನೆಲೆಯಲ್ಲಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಸಮಾಧಾನಗೊಂಡಿದ್ರು ಅನ್ನುವಂಥದ್ದು ಕೆಲವೊಂದು ಮೂಲಗಳ ಪ್ರಕಾರ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಇನ್ನು ಫೆಬ್ರವರಿಯಲ್ಲಿ ಧಾರವಾಡದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಬ್ಯಾನರ್ಗಳು, ಪೋಸ್ಟರ್ಗಳು ಸುಟ್ಟ ಘಟನೆ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ತಂದಿದ್ದು ಕೂಡ ಈ ಘಟನೆ ಬಗ್ಗೆ ಮುಂಚಿತವಾಗಿಯೇ ಸೂಕ್ತ ಮಾಹಿತಿ ಲಭ್ಯವಾಗಿರುವುದು ಗುಪ್ತಚರ ಇಲಾಖೆಯ ಕಾರ್ಯಕ್ಷಮತೆ ಬಗ್ಗೆ ಪ್ರಶ್ನೆಗಳನ್ನು ಎಬ್ಬಿಸಿರುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯ ಅವರ ರಾಜಕೀಯ ವ್ಯವಸ್ಥೆ, ರಾಜಕೀಯ ಜೀವನ ಇದುವರೆಗೂ ಯಾವ ರೀತಿಯಾಗಿ ನಡ್ಕೊಂಡು ಬಂದಿದ್ರು, ಯಾವುದೇ ರೀತಿಯಾಗಿ ಒಂದು ಭ್ರಷ್ಟಾಚಾರ ಅನ್ನುವಂಥ ಕಪ್ಪು ಚುಕ್ಕೆ ಇರಲಿಲ್ಲ. ಯಾವುದೇ ರೀತಿಯ ಒಂದು ಏನು ಮೂಢ ಹಗರಣ ಆಗುತ್ತಲ್ಲ, ಮೂಢ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟ ಅದರಲ್ಲೂ ಕೂಡ ಈಗ ಖುಲಾಸ ಆಗಿದೆ, ಅದು ಬೇರೆ ವಿಚಾರ. ಬಟ್ ಅಲ್ಲಿಂದ ಕೂಡ ಯಾವುದೇ ರೀತಿಯಾದಂಥ ಒಂದು ರಾಜಕೀಯವಾಗಿ ಅಷ್ಟು ಕಪ್ಪು ಚುಕ್ಕೆಗಳನ್ನು ತೆಗೆದುಕೊಂಡು ಬಂದಿಲ್ಲ ಸಿದ್ದರಾಮಯ್ಯ ಅವರು. ಬಟ್ ಧಾರವಾಡದಲ್ಲಿ ನಡೆದಂಥ ಪ್ರತಿಭಟನೆಯಲ್ಲಿ ಬ್ಯಾನರ್, ಪೋಸ್ಟರ್ಗಳು ಸುಟ್ಟು ಭಸ್ಮ ಆಗುವಂಥದ್ದು, ಅಲ್ಲಿ ಘೋಷಣೆಗಳನ್ನು ಕೂಗುವಂಥದ್ದು, ಇದೆಲ್ಲವೂ ಕೂಡ ಇಂಟೆಲಿಜೆನ್ಸ್ ಅದನ್ನು ನೋಡ್ಕೊಳ್ಬೇಕಾಗುತ್ತೆ, ಗುಪ್ತಚರ ಇಲಾಖೆ ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಬಟ್ ಅಲ್ಲಿ ಕೂಡ ಫೇಲ್ ಆಗುತ್ತೆ.
ಅಲ್ಲಿ ಕೂಡ ಕಾರ್ಯಕ್ಷಮತೆ ಚೆನ್ನಾಗಿ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರವಿ ಬದಲಾಗಿ ಇದೀಗ ಲಾಭೂರಾಮ್ ನೇಮಕ ಆಗಿದೆ.